ಬೆಂಗಳೂರು ಅಷ್ಟೇ ಅಲ್ಲ, ರಾಜ್ಯದ ಬೇರೆ ಬೇರೆ ಜಿಲ್ಲೆಯಲ್ಲೂ ಕೂಡ ಸಾಕಷ್ಟು ಸಮಸ್ಯೆಗಳಾಗ್ತವೆ. ಬೆಂಗಳೂರಲ್ಲಿ ಮಾತ್ರ ಆಟೋ ಚಾಲಕರಿಗೆ ಸಮಸ್ಯೆನ ಇಲ್ಲ, ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಸಮಸ್ಯೆ ಇದೆ. ಒಂದೊಂದು ರೀತಿಯಾದಂತಹ ಸಮಸ್ಯೆ. ಈಗ ನೋಡಿ, ದರ ಏರಿಕೆ ಶಾಕ್ ಎದುರಾಗಿರೋದು. 80 ರೂಪಾಯಿಂದ 85 ರೂಪಾಯಿಗೆ ಗ್ಯಾಸ್ ದರ ಏರಿಕೆ ಮಾಡಿದ್ರು. ಇದನ್ನ ಖಂಡಿಸಿ ಈಗ ಚಾಲಕರು ಪ್ರತಿಭಟನೆಗೆ ಧುಮುಕಿದ್ದಾರೆ. ಕಲಬುರಗಿಯಲ್ಲಿ ದರ ಏರಿಕೆ ಖಂಡಿಸಿ ಆಟೋ ಚಾಲಕರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಬಂಕ್ ಬಂದ್ ಮಾಡಿದ ಹಿನ್ನೆಲೆಯಲ್ಲಿ ಸಾಲುಗಟ್ಟಿ ನಿಂತಹ ಆಟೋಗಳು, ಒಂದು ಕಡೆ ಗ್ಯಾಸ್ ಸಿಗ್ತಾ ಇಲ್ಲ, ಮತ್ತೊಂದು ಕಡೆ ದುಪ್ಪಟ್ಟು ಹಣ ಸಿಗ್ತಾ ಇರೋ ಜಾಗದಲ್ಲಿ ಇದಕ್ಕೆ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ ಆಟೋ ಚಾಲಕರು. ಎಲ್ಪಿಜಿ ಗ್ಯಾಸ್ ದರವನ್ನ ಏಕಾಏಕಿಯಾಗಿ ಏರಿಕೆ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಆಟೋಗಳು ಗ್ಯಾಸ್ ಅನ್ನ ತುಂಬಿಸಿಕೊಳ್ಳಕ್ ಬಂದಂತ ಆಟೋಗಳಿಗೆ ಶಾಕ್ ಅನ್ನ ಕಾದಿರುವಂತದ್ದು. ಹಾಗಾಗಿ ಆಟೋ ಚಾಲಕರು ಇದೀಗ ಗ್ಯಾಸ್ ಏಜೆನ್ಸಿಯ ಮುಂಭಾಗದಲ್ಲಿ, ಸೂಪರ್ ಗ್ಯಾಸ್ ಏಜೆನ್ಸಿಯ ಮುಂಭಾಗದಲ್ಲಿ ಸರತಿ ಸಾಲಿನಲ್ಲಿ ನಿಂತಿರುವಂತಹ ದೃಶ್ಯ ಕೂಡ ಕಂಡುಬರ್ತಾ ಇರುವಂತದ್ದು. ಸದ್ಯ ಜೇವರ್ಗಿ ರಸ್ತೆಯಲ್ಲಿರುವಂತಹ ಸೂಪರ್ ಗ್ಯಾಸ್ನ ಪೆಟ್ರೋಲ್ ಬಂಕ್ನ ಮುಂಭಾಗದಲ್ಲಿ ಬೆಳಗ್ಗೆಯಿಂದಲೂ ಕೂಡ ಆಟೋ ಚಾಲಕರು ತಮ್ಮ ಆಟೋಗಳಿಗೆ ಗ್ಯಾಸ್ ಅನ್ನ ತುಂಬಿಸಿಕೊಳ್ಳಕ್ಕೆ ಬಂದಿರುವಂತಹ ಆಟೋ ಚಾಲಕರಿಗೆ ಏಕಾಏಕಿಯಾಗಿ 80 ರೂಪಾಯಿ ಇದ್ದಂತಹ ಗ್ಯಾಸ್ ಅನ್ನ 85 ರೂಪಾಯಿಗೆ ಏರಿಕೆ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಇದೀಗ ಆಟೋ ಚಾಲಕರು ಆಕ್ರೋಶವನ್ನ ಹೊರ ಹಾಕಿರುವಂತದ್ದು. ಬೆಳಗ್ಗೆಯಿಂದಲೂ ಕೂಡ ಸಾಕಷ್ಟು ಜನ ಸರತಿ ಸಾಲಿನಲ್ಲಿ ನಿಂತಿರುವಂತಹ ದೃಶ್ಯ ಕೂಡ ಯಾವ ರೀತಿಯಾಗಿ ಕಂಡು ಬರ್ತಾ ಇದೆ ಅನ್ನುವಂಥದ್ದನ್ನ ನಾನು ತೋರಿಸ್ತಾ ಹೋಗ್ತೀನಿ. ಈಗಾಗಲೇ ಸಂಪೂರ್ಣವಾಗಿ ರಸ್ತೆ ಉದ್ದಕ್ಕೂ ಕೂಡ ಕಿಲೋಮೀಟರ್ ಗಟ್ಟಲೆ ಆಟೋಗಳು ಏನು ಇಲ್ಲೇ ಸರತಿ ಸಾಲಿನಲ್ಲಿ ನಿಂತಿರುವಂತಹ ದೃಶ್ಯಗಳು ಕೂಡ ಕಂಡು ಬರ್ತಾ ಇರುವಂತದ್ದು. ಯಾಕಂತಂದ್ರೆ ಈಗಾಗಲೇ ಬಹುತೇಕ ನಗರದಲ್ಲಿನ ಬಹುತೇಕ ಎಲ್ಪಿಜಿ ಆಟೋ ಗ್ಯಾಸ್ಗಳಿಗೆ ತುಂಬಬೇಕಾದಂತಹ ಪೆಟ್ರೋಲ್ ಬಂಕ್ಗಳಲ್ಲಿ ಗ್ಯಾಸ್ ಖಾಲಿಯಾಗಿರುವಂತಹ ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ಕಡೆ ಇರುವಂತಹ ಗ್ಯಾಸ್ ಬಂಕ್ನಲ್ಲಿ ಈ ರೀತಿಯಾಗಿ ದರ ಏರಿಕೆ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಅದನ್ನ ಖಂಡಿಸಿ ಇದೀಗ ಆಟೋ ಚಾಲಕರು ಪ್ರತಿಭಟನೆಯ ಹಾದಿಯನ್ನ ಹಿಡಿಯೋದಕ್ಕೂ ಕೂಡ ಮುಂದಾಗ್ತಾ ಇರುವಂತದ್ದು. ಸಾಕಷ್ಟು ಜನ ಆಟೋ ಚಾಲಕರು ಕೂಡ ಯಾವ ರೀತಿಯಾಗಿ ಬೆಳಗ್ಗೆಯಿಂದ ತಮ್ಮ ಕೆಲಸ ಕಾರ್ಯಗಳನ್ನು ಎಲ್ಲವನ್ನ ಬಿಟ್ಟು ಗ್ಯಾಸ್ ಅನ್ನ ಹಾಕಿಸ್ಕೋಬೇಕು ಅನ್ನುವಂತ ನಿಟ್ಟಿನಲ್ಲಿ ಗ್ಯಾಸ್ ಬಂಕ್ನ ಮುಂಭಾಗದಲ್ಲಿ ಬಂದಿರುವಂತದ್ದು. ಹಾಗೆ ಬಂದಿರುವಂತಹ ಆಟೋ ಚಾಲಕರಿಗೆ ಈ ಒಂದು ದರ ಏರಿಕೆಯ ಹೊಡೆತ ಬಿದ್ದಿರುವಂತದ್ದು. ಪ್ರತಿನಿತ್ಯ ಏನು ಗ್ಯಾಸ್ ಅನ್ನ ತುಂಬಿಸಿಕೊಂಡು ಸಾಕಷ್ಟು ಜನ ಪ್ರಯಾಣಿಕರನ್ನ ಕರೆದುಕೊಂಡು ಹೋಗಿ ತಮ್ಮ ಕುಟುಂಬ ಜೀವನವನ್ನ ನಡೆಸಬೇಕಾದಂತಹ ಆಟೋ ಚಾಲಕರು ಇವತ್ತು ಗ್ಯಾಸ್ ಸಿಗದೇ ಇರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ನಾನು ದೃಶ್ಯದಲ್ಲೂ ಕೂಡ ತೋರಿಸ್ತಾ ಹೋಗ್ತೀನಿ. ಸಂಪೂರ್ಣವಾಗಿ ಇಲ್ಲಿಂದ ಅಲ್ಲಿವರೆಗೂ ಕೂಡ ಆಟೋಗಳು ಕ್ಯೂನಲ್ಲೇ ನಿಂತಿರುವಂತದ್ದು. ಯಾಕಂತಂದ್ರೆ ಸಾಕಷ್ಟು ಜನರು ಬೆಳಗ್ಗೆ 7 ಗಂಟೆಯಿಂದಲೂ ಕೂಡ ಏನು ಗ್ಯಾಸ್ ಅನ್ನ ತುಂಬಿಸಿಕೊಳ್ಳೋದಕ್ಕಂತೇಳಿ ಗ್ಯಾಸ್ ಏಜೆನ್ಸಿಯ ಬಳಿ ಬಂದಿರ್ತಾರೆ. ಆದ್ರೆ ಬೆಳಗ್ಗೆ ಪಂಪ್ ಆರಂಭವಾಗುವಂತಹ ಸಮಯದಲ್ಲೇ ಗ್ಯಾಸ್ನ ದರ ಏರಿಕೆ ಆಗಿರೋದ್ರ ಬಗ್ಗೆ ಹೇಳಿದ್ರೆ ನಾವು ಯಥಾ ರೀತಿಯಾಗಿ ಗ್ಯಾಸ್ ಅನ್ನ ತುಂಬಿಸ್ಕೊಂಡು ಹೋಗ್ತಾ ಇದ್ವಿ. ಆದ್ರೆ ಏಕಾಏಕಿಯಾಗಿ ದರ ಏರಿಕೆಯನ್ನ ಮಾಡಿ ಚೇಂಜ್ ಅನ್ನ ಮಾಡಿರೋದಕ್ಕೆ ನಾವು ಆಕ್ರೋಶವನ್ನ ಹೊರಹಾಕ್ತಾ ಇದೀವಿ ಅನ್ನುವಂತ ಮಾತನ್ನ ಕೂಡ ಹೇಳ್ತಾ ಇರುವಂತದ್ದು. ಯಾಕಂತಂದ್ರೆ ಇವರು ಬೇರೆ ಬೇರೆ ಭಾಗದಲ್ಲಿರುವಂತಹ ಪೆಟ್ರೋಲ್ ಬಂಕ್ಗಳು ಕ್ಲೋಸ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಇವರು ಏಕಾಏಕಿಯಾಗಿ ದರವನ್ನ ಏರಿಕೆಯನ್ನ ಮಾಡಿದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಇದೀಗ ಆಟೋ ಚಾಲಕರು ಕೂಡ ಹೇಳ್ತಾ ಇರುವಂತದ್ದು. ಸೊ ಹಾಗಾಗಿ ಇಲ್ಲಿ ಸಾಕಷ್ಟು ಜನ ಆಟೋಗಳು ಯಾವ ರೀತಿಯಾಗಿ ಸರತಿ ಸಾಲಿನಲ್ಲಿ ನಿಂತಿದೆ ಅನ್ನುವಂಥದ್ದನ್ನು ಕೂಡ ತೋರಿಸ್ತಾ ಹೋಗ್ತೀನಿ. ಮತ್ತೊಂದು ಕಡೆ ಈಗಾಗಲೇ ಜಿಲ್ಲಾಡಳಿತ ಹೇಳುತ್ತೆ ಯಾವುದೇ ರೀತಿಯಾದಂತಹ ಆಟೋಗಳಿಗೆ ಸಿಲಿಂಡರ್ ಕೊರತೆ ಇಲ್ಲ, ಜೊತೆಗೆ ಎಲ್ಪಿಜಿ ಗ್ಯಾಸ್ ಕೊರತೆ ಇಲ್ಲ ಅನ್ನುವಂತ ಮಾತನ್ನ ಕೂಡ ಜಿಲ್ಲಾಡಳಿತ ಹೇಳ್ತಾ ಇರುವಂತದ್ದು. ಆದ್ರೆ ಇಷ್ಟೊಂದು ಜನ ಆಟೋ ಚಾಲಕರು ಬೆಳಗ್ಗೆಯಿಂದ ತಮ್ಮ ಕೆಲಸ ಕಾರ್ಯಗಳನ್ನ ಬಿಟ್ಟು ಇದೇ ರೀತಿಯಾಗಿ ಗ್ಯಾಸ್ಗಾಗಿ ಪರಿತಪಿಸುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರುವಂತದ್ದು. ಕ್ಯಾಮರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್. ಬೆಂಗಳೂರು ಅಷ್ಟೇ ಅಲ್ಲ, ರಾಜ್ಯದ ಬೇರೆ ಬೇರೆ ಜಿಲ್ಲೆಯಲ್ಲೂ ಕೂಡ ಸಾಕಷ್ಟು ಸಮಸ್ಯೆಗಳಾಗ್ತವೆ. ಬೆಂಗಳೂರಲ್ಲಿ ಮಾತ್ರ ಆಟೋ ಚಾಲಕರಿಗೆ ಸಮಸ್ಯೆನ ಇಲ್ಲ, ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಸಮಸ್ಯೆ ಇದೆ. ಒಂದೊಂದು ರೀತಿಯಾದಂತಹ ಸಮಸ್ಯೆ. ಈಗ ನೋಡಿ, ದರ ಏರಿಕೆ ಶಾಕ್ ಎದುರಾಗಿರೋದು. 80 ರೂಪಾಯಿಂದ 85 ರೂಪಾಯಿಗೆ ಗ್ಯಾಸ್ ದರ ಏರಿಕೆ ಮಾಡಿದ್ರು. ಇದನ್ನ ಖಂಡಿಸಿ ಈಗ ಚಾಲಕರು ಪ್ರತಿಭಟನೆಗೆ ಧುಮುಕಿದ್ದಾರೆ. ಕಲಬುರಗಿಯಲ್ಲಿ ದರ ಏರಿಕೆ ಖಂಡಿಸಿ ಆಟೋ ಚಾಲಕರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಬಂಕ್ ಬಂದ್ ಮಾಡಿದ ಹಿನ್ನೆಲೆಯಲ್ಲಿ ಸಾಲುಗಟ್ಟಿ ನಿಂತಹ ಆಟೋಗಳು, ಒಂದು ಕಡೆ ಗ್ಯಾಸ್ ಸಿಗ್ತಾ ಇಲ್ಲ, ಮತ್ತೊಂದು ಕಡೆ ದುಪ್ಪಟ್ಟು ಹಣ ಸಿಗ್ತಾ ಇರೋ ಜಾಗದಲ್ಲಿ ಇದಕ್ಕೆ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ ಆಟೋ ಚಾಲಕರು.
ಎಲ್ಪಿಜಿ ಗ್ಯಾಸ್ ದರವನ್ನ ಏಕಾಏಕಿಯಾಗಿ ಏರಿಕೆ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಆಟೋಗಳು ಗ್ಯಾಸ್ ಅನ್ನ ತುಂಬಿಸಿಕೊಳ್ಳಕ್ ಬಂದಂತ ಆಟೋಗಳಿಗೆ ಶಾಕ್ ಅನ್ನ ಕಾದಿರುವಂತದ್ದು. ಹಾಗಾಗಿ ಆಟೋ ಚಾಲಕರು ಇದೀಗ ಗ್ಯಾಸ್ ಏಜೆನ್ಸಿಯ ಮುಂಭಾಗದಲ್ಲಿ, ಸೂಪರ್ ಗ್ಯಾಸ್ ಏಜೆನ್ಸಿಯ ಮುಂಭಾಗದಲ್ಲಿ ಸರತಿ ಸಾಲಿನಲ್ಲಿ ನಿಂತಿರುವಂತಹ ದೃಶ್ಯ ಕೂಡ ಕಂಡುಬರ್ತಾ ಇರುವಂತದ್ದು. ಸದ್ಯ ಜೇವರ್ಗಿ ರಸ್ತೆಯಲ್ಲಿರುವಂತಹ ಸೂಪರ್ ಗ್ಯಾಸ್ನ ಪೆಟ್ರೋಲ್ ಬಂಕ್ ನ ಮುಂಭಾಗದಲ್ಲಿ ಬೆಳಗ್ಗೆಯಿಂದಲೂ ಕೂಡ ಆಟೋ ಚಾಲಕರು ತಮ್ಮ ಆಟೋಗಳಿಗೆ ಗ್ಯಾಸ್ ಅನ್ನ ತುಂಬಿಸಿಕೊಳ್ಳಕ್ಕೆ ಬಂದಿರುವಂತಹ ಆಟೋ ಚಾಲಕರಿಗೆ ಏಕಾಏಕಿಯಾಗಿ 80 ರೂಪಾಯಿ ಇದ್ದಂತಹ ಗ್ಯಾಸ್ ಅನ್ನ 85 ರೂಪಾಯಿಗೆ ಏರಿಕೆ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಇದೀಗ ಆಟೋ ಚಾಲಕರು ಆಕ್ರೋಶವನ್ನ ಹೊರ ಹಾಕಿರುವಂತದ್ದು. ಬೆಳಗ್ಗೆಯಿಂದಲೂ ಕೂಡ ಸಾಕಷ್ಟು ಜನ ಸರತಿ ಸಾಲಿನಲ್ಲಿ ನಿಂತಿರುವಂತಹ ದೃಶ್ಯ ಕೂಡ ಯಾವ ರೀತಿಯಾಗಿ ಕಂಡು ಬರ್ತಾ ಇದೆ ಅನ್ನುವಂಥದ್ದನ್ನ ನಾನು ತೋರಿಸ್ತಾ ಹೋಗ್ತೇನೆ. ಈಗಾಗಲೇ ಸಂಪೂರ್ಣವಾಗಿ ರಸ್ತೆ ಉದ್ದಕ್ಕೂ ಕೂಡ ಕಿಲೋಮೀಟರ್ ಗಟ್ಟಲೆ ಆಟೋಗಳು ಏನು ಇಲ್ಲೇ ಸರತಿ ಸಾಲಿನಲ್ಲಿ ನಿಂತಿರುವಂತಹ ದೃಶ್ಯಗಳು ಕೂಡ ಕಂಡು ಬರ್ತಾ ಇರುವಂತದ್ದು. ಯಾಕಂತಂದ್ರೆ ಈಗಾಗಲೇ ಬಹುತೇಕ ನಗರದಲ್ಲಿನ ಬಹುತೇಕ ಎಲ್ಪಿಜಿ ಆಟೋ ಗ್ಯಾಸ್ಗಳಿಗೆ ತುಂಬಬೇಕಾದಂತಹ ಪೆಟ್ರೋಲ್ ಬಂಕ್ಗಳಲ್ಲಿ ಗ್ಯಾಸ್ ಖಾಲಿಯಾಗಿರುವಂತಹ ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ಕಡೆ ಇರುವಂತಹ ಗ್ಯಾಸ್ ಬಂಕ್ನಲ್ಲಿ ಈ ರೀತಿಯಾಗಿ ದರ ಏರಿಕೆ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಅದನ್ನ ಖಂಡಿಸಿ ಇದೀಗ ಆಟೋ ಚಾಲಕರು ಪ್ರತಿಭಟನೆಯ ಹಾದಿಯನ್ನ ಹಿಡಿಯೋದಕ್ಕೂ ಕೂಡ ಮುಂದಾಗ್ತಾ ಇರುವಂತದ್ದು. ಸಾಕಷ್ಟು ಜನ ಆಟೋ ಚಾಲಕರು ಕೂಡ ಯಾವ ರೀತಿಯಾಗಿ ಬೆಳಗ್ಗೆಯಿಂದ ತಮ್ಮ ಕೆಲಸ ಕಾರ್ಯಗಳನ್ನು ಎಲ್ಲವನ್ನ ಬಿಟ್ಟು ಗ್ಯಾಸ್ ಅನ್ನ ಹಾಕಿಸ್ಕೋಬೇಕು ಅನ್ನುವಂತ ನಿಟ್ಟಿನಲ್ಲಿ ಗ್ಯಾಸ್ ಬಂಕ್ ನ ಮುಂಭಾಗದಲ್ಲಿ ಬಂದಿರುವಂತದ್ದು. ಹಾಗೆ ಬಂದಿರುವಂತಹ ಆಟೋ ಚಾಲಕರಿಗೆ ಈ ಒಂದು ದರ ಏರಿಕೆಯ ಹೊಡೆತ ಬಿದ್ದಿರುವಂತದ್ದು. ಪ್ರತಿನಿತ್ಯ ಏನು ಗ್ಯಾಸ್ ಅನ್ನ ತುಂಬಿಸಿಕೊಂಡು ಸಾಕಷ್ಟು ಜನ ಪ್ರಯಾಣಿಕರನ್ನ ಕರೆದುಕೊಂಡು ಹೋಗಿ ತಮ್ಮ ಕುಟುಂಬ ಜೀವನವನ್ನ ನಡೆಸಬೇಕಾದಂತಹ ಆಟೋ ಚಾಲಕರು ಇವತ್ತು ಗ್ಯಾಸ್ ಸಿಗದೇ ಇರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ನಾನು ದೃಶ್ಯದಲ್ಲೂ ಕೂಡ ತೋರಿಸ್ತಾ ಹೋಗ್ತೀನಿ. ಸಂಪೂರ್ಣವಾಗಿ ಇಲ್ಲಿಂದ ಅಲ್ಲಿವರೆಗೂ ಕೂಡ ಆಟೋಗಳು ಕ್ಯೂನಲ್ಲೇ ನಿಂತಿರುವಂತದ್ದು. ಯಾಕಂತಂದ್ರೆ ಸಾಕಷ್ಟು ಜನರು ಬೆಳಗ್ಗೆ 7 ಗಂಟೆಯಿಂದಲೂ ಕೂಡ ಏನು ಗ್ಯಾಸ್ ಅನ್ನ ತುಂಬಿಸಿಕೊಳ್ಳೋದಕ್ಕಂತೇಳಿ ಗ್ಯಾಸ್ ಏಜೆನ್ಸಿಯ ಬಳಿ ಬಂದಿರ್ತಾರೆ. ಆದ್ರೆ ಬೆಳಗ್ಗೆ ಪಂಪ್ ಆರಂಭವಾಗುವಂತಹ ಸಮಯದಲ್ಲೇ ಗ್ಯಾಸ್ನ ದರ ಏರಿಕೆ ಆಗಿರೋದ್ರ ಬಗ್ಗೆ ಹೇಳಿದ್ರೆ ನಾವು ಯಥಾ ರೀತಿಯಾಗಿ ಗ್ಯಾಸ್ ಅನ್ನ ತುಂಬಿಸ್ಕೊಂಡು ಹೋಗ್ತಾ ಇದ್ವಿ. ಆದ್ರೆ ಏಕಾಏಕಿಯಾಗಿ ದರ ಏರಿಕೆಯನ್ನ ಮಾಡಿ ಚೇಂಜ್ ಅನ್ನ ಮಾಡಿರೋದಕ್ಕೆ ನಾವು ಆಕ್ರೋಶವನ್ನ ಹೊರಹಾಕ್ತಾ ಇದೀವಿ ಅನ್ನುವಂತ ಮಾತನ್ನ ಕೂಡ ಹೇಳ್ತಾ ಇರುವಂತದ್ದು. ಯಾಕಂತಂದ್ರೆ ಇವರು ಬೇರೆ ಬೇರೆ ಭಾಗದಲ್ಲಿರುವಂತಹ ಪೆಟ್ರೋಲ್ ಬಂಕ್ಗಳು ಕ್ಲೋಸ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಇವರು ಏಕಾಏಕಿಯಾಗಿ ದರವನ್ನ ಏರಿಕೆಯನ್ನ ಮಾಡಿದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಇದೀಗ ಆಟೋ ಚಾಲಕರು ಕೂಡ ಹೇಳ್ತಾ ಇರುವಂತದ್ದು. ಸೊ ಹಾಗಾಗಿ ಇಲ್ಲಿ ಸಾಕಷ್ಟು ಜನ ಆಟೋಗಳು ಯಾವ ರೀತಿಯಾಗಿ ಸರತಿ ಸಾಲಿನಲ್ಲಿ ನಿಂತಿದೆ ಅನ್ನುವಂಥದ್ದನ್ನು ಕೂಡ ತೋರಿಸ್ತಾ ಹೋಗ್ತೀನಿ. ಮತ್ತೊಂದು ಕಡೆ ಈಗಾಗಲೇ ಜಿಲ್ಲಾಡಳಿತ ಹೇಳುತ್ತೆ ಯಾವುದೇ ರೀತಿಯಾದಂತಹ ಆಟೋಗಳಿಗೆ ಸಿಲಿಂಡರ್ ಕೊರತೆ ಇಲ್ಲ, ಜೊತೆಗೆ ಎಲ್ಪಿಜಿ ಗ್ಯಾಸ್ ಕೊರತೆ ಇಲ್ಲ ಅನ್ನುವಂತ ಮಾತನ್ನ ಕೂಡ ಜಿಲ್ಲಾಡಳಿತ ಹೇಳ್ತಾ ಇರುವಂತದ್ದು. ಆದ್ರೆ ಇಷ್ಟೊಂದು ಜನ ಆಟೋ ಚಾಲಕರು ಬೆಳಗ್ಗೆಯಿಂದ ತಮ್ಮ ಕೆಲಸ ಕಾರ್ಯಗಳನ್ನ ಬಿಟ್ಟು ಇದೇ ರೀತಿಯಾಗಿ ಗ್ಯಾಸ್ಗಾಗಿ ಪರಿತಪಿಸುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರುವಂತದ್ದು. ಕ್ಯಾಮರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್. ಬೆಂಗಳೂರು ಅಷ್ಟೇ ಅಲ್ಲ, ರಾಜ್ಯದ ಬೇರೆ ಬೇರೆ ಜಿಲ್ಲೆಯಲ್ಲೂ ಕೂಡ ಸಾಕಷ್ಟು ಸಮಸ್ಯೆಗಳಾಗ್ತವೆ. ಬೆಂಗಳೂರಲ್ಲಿ ಮಾತ್ರ ಆಟೋ ಚಾಲಕರಿಗೆ ಸಮಸ್ಯೆನ ಇಲ್ಲ, ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಸಮಸ್ಯೆ ಇದೆ. ಒಂದೊಂದು ರೀತಿಯಾದಂತಹ ಸಮಸ್ಯೆ. ಈಗ ನೋಡಿ, ದರ ಏರಿಕೆ ಶಾಕ್ ಎದುರಾಗಿರೋದು. 80 ರೂಪಾಯಿಂದ 85 ರೂಪಾಯಿಗೆ ಗ್ಯಾಸ್ ದರ ಏರಿಕೆ ಮಾಡಿದ್ರು. ಇದನ್ನ ಖಂಡಿಸಿ ಈಗ ಚಾಲಕರು ಪ್ರತಿಭಟನೆಗೆ ಧುಮುಕಿದ್ದಾರೆ. ಕಲಬುರಗಿಯಲ್ಲಿ ದರ ಏರಿಕೆ ಖಂಡಿಸಿ ಆಟೋ ಚಾಲಕರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಬಂಕ್ ಬಂದ್ ಮಾಡಿದ ಹಿನ್ನೆಲೆಯಲ್ಲಿ ಸಾಲುಗಟ್ಟಿ ನಿಂತಹ ಆಟೋಗಳು, ಒಂದು ಕಡೆ ಗ್ಯಾಸ್ ಸಿಗ್ತಾ ಇಲ್ಲ, ಮತ್ತೊಂದು ಕಡೆ ದುಪ್ಪಟ್ಟು ಹಣ ಸಿಗ್ತಾ ಇರೋ ಜಾಗದಲ್ಲಿ ಇದಕ್ಕೆ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ ಆಟೋ ಚಾಲಕರು.